Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ ವಾಪಸ್ ಬರೋದಕ್ಕೆ ಪ್ರಜ್ವಲ್ ಮತ್ತೊಂದು ಟಿಕೆಟ್ ಬುಕ್ ಮಾಡಿದ್ದಾರೆ. ಮೇ 15ರ ಮಧ್ಯರಾತ್ರಿ ಬೆಂಗಳೂರಿಗೆ ಬರೋದಕ್ಕೆ ಟಿಕೆಟ್ ಬುಕ್ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣ ಕಡೆಯಿಂದ. ಜರ್ಮನಿಯಿಂದ ಬೆಂಗಳೂರಿಗೆ ಬರೋದಕ್ಕೆ ಇನ್ನು ಮೇ 3ರ ಮಧ್ಯರಾತ್ರಿ ಟಿಕೆಟ್ ಬುಕ್ ಆಗಿತ್ತು. ಅದು ಈಗ ಮೇ 15ರ ಮಧ್ಯಾಹ್ನ 12 ಗಂಟೆಗೆ ಟಿಕೆಟ್ ಬುಕ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೇ 15ರ ಮಧ್ಯರಾತ್ರಿ ಬೆಂಗಳೂರಿಗೆ ಆಗಮಿಸಬಹುದು. 12 ಗಂಟೆಗೆ ಟಿಕೆಟ್ ಬುಕ್, ಮೇ 15ರ ಮಧ್ಯರಾತ್ರಿ ಇರಬೇಕು. ಮಧ್ಯರಾತ್ರಿ ಬೆಂಗಳೂರಿಗೆ ಆಗಮಿಸ್ತಾರೆ. ಇನ್ನು ಲುಫ್ತಾನ್ಸಾ ವಿಮಾನದಲ್ಲಿ ಫ್ರಾಂಕ್ಫರ್ಟ್ನಿಂದ ಟಿಕೆಟ್ ಬುಕ್ ಆಗಿದೆ. ಮೇ 15ರ ಮಧ್ಯರಾತ್ರಿ ಬೆಂಗಳೂರಿಗೆ ರೀಚ್ ಆಗ್ತಾರೆ. ಅಲ್ಲಿ ಮಧ್ಯಾಹ್ನ 12 ಗಂಟೆಗೆ ಅಲ್ಲಿಂದ ಹೊರಡ್ತಾರೆ. ಟಿಕೆಟ್ ಬುಕ್ ಆಗಿರೋದ್ರ ಡೀಟೇಲ್ಸ್ ಇದು ಗಮನಿಸ್ಬೋದು. ಮಧ್ಯಾಹ್ನ 12:05ಕ್ಕೆ ಫ್ಲೈಟ್ ಇರೋದು ಲುಫ್ತಾನ್ಸಾ ಏರ್ಲೈನ್ಸ್. ರಾತ್ರಿ 12:30ಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಈ ಫ್ಲೈಟ್ ರೀಚ್ ಆಗುತ್ತೆ. ಹೀಗಾಗಿ Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. 15ನೇ ತಾರೀಕು ಮಧ್ಯರಾತ್ರಿ 12:30ಕ್ಕೆ ಫ್ಲೈಟ್ ಲ್ಯಾಂಡ್ ಆಗಬಹುದು. ಮಧ್ಯರಾತ್ರಿ 1:30ರ ಸುಮಾರಿಗೆ ಕೆಂಪೇಗೌಡ ಏರ್ಪೋರ್ಟಿಂದ ಹೊರಗಡೆ ಬರಬಹುದು ಪ್ರಜ್ವಲ್ ರೇವಣ್ಣ ಅನ್ನುವಂತಹ ನಿರೀಕ್ಷೆ ಇದೆ. ಮೇ 3ಕ್ಕೆ ಬುಕ್ ಆಗಿತ್ತು ಟಿಕೆಟ್. SIT ನೋಟಿಸ್ ಕೂಡ ಕೊಟ್ಟಿತ್ತು. 24 ಅವರ್ಸ್ ಒಳಗಡೆ 24 ಗಂಟೆ ಒಳಗಡೆ ವಿಚಾರಣೆಗೂ ಹಾಜರಾಗಬೇಕಾಗಿತ್ತು. ಆದರೆ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಬದಲಿಗೆ 1 ವಾರ ಸಮಯಾವಕಾಶವನ್ನು ಕೇಳಲಾಗಿತ್ತು SIT ಬಳಿಯಲ್ಲಿ. ಆದರೆ ಈ 14 ದಿನಗಳ ಸಮಯಾವಕಾಶವನ್ನು ಪ್ರಜ್ವಲ್ ರೇವಣ್ಣ ತಗೊಂಡಿರುವ ರೀತಿ ಕಾಣಿಸ್ತಾ ಇದೆ. ಹಾಗಾಗಿ ಮೇ 15ರ ಟಿಕೆಟ್ ನೋಡ್ತಾ ಇದ್ರೆ ಇನ್ನೂ 14 ದಿವಸ ಅವ್ರ ಈ ಕಡೆ ಬರೋ ಲಕ್ಷಣ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಇಲ್ಲಿ ಒಂದು ಪ್ರಶ್ನೆ, SIT ಹತ್ರ ಕಾಲಾವಕಾಶ ಕೇಳಿರೋದು 1 ವಾರ, ಆದರೆ ಇಲ್ಲಿ ಟಿಕೆಟ್ ಬುಕ್ ಆಗಿರೋದು, ರಿಟರ್ನ್ ಟಿಕೆಟ್ ಬುಕ್ ಆಗಿರೋದು ಮೇ 15ರ ಮಧ್ಯರಾತ್ರಿ ರೀಚ್ ಆಗೋ ರೀತಿಯಲ್ಲಿ. ಅಂದರೆ ಇಲ್ಲಿ ಅಷ್ಟು ದಿನಗಳ ಕಾಲಾವಕಾಶ ಸಿಗತ್ತಾ ಪ್ರಜ್ವಲ್ ರೇವಣ್ಣಗೆ? ಸಾಕಷ್ಟು ಕುತೂಹಲ ಮೂಡ್ತಾ ಇದೆ ಒಂದು ನಡೆ. ಖಂಡಿತ ಸುಖನ್, ಈಗಾಗಲೇ ಸಂಸ್ಥಾ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ತನಿಖೆ ಕೂಡ ನಡೆಸ್ತಾ ಇದೆ. ನಾಡಿದ್ದು ಅಂದರೆ 3ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ SIT ನೋಟಿಸ್ ಕೂಡ ಕೊಟ್ಟಿರುವಂಥದ್ದು. ಅದರ ಬೆನ್ನಲ್ಲೇ ನಿನ್ನೆ ಪ್ರಜ್ವಲ್ ರೇವಣ್ಣ ಅವರು ಅವ್ರ ವಕೀಲರ ಮೂಲಕ ಮತ್ತು ಫೇಸ್ಬುಕ್ನಲ್ಲಿ ಒಂದು ಟ್ವೀಟ್ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಹೊರಹಾಕಿದ್ರೆ, ನನಗೆ ಸಮಯಾವಕಾಶವನ್ನು ಕೊಡಿ, 7 ದಿನ ಕಾಲ ನಮಗೆ ಅವಕಾಶವನ್ನು ಕೊಡಿ ಅಂತ ಹೇಳಿದ್ರು. ಆದರೆ ನಾಳೆ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ನಿನ್ನೆ ಹೇಳಿಕೆಯನ್ನು ನೋಡ್ತಾ ಇದ್ದಾರೆ, ಸದ್ಯಕ್ಕೆ ವಿಚಾರಣೆಗೆ ಹಾಜರಾಗಲ್ಲ ಅನ್ನೋ ಒಂದು ಕಡೆ ಸ್ಪಷ್ಟವಾಗಿದೆ. ಆದರೆ ಇವತ್ತು ಒಂದಷ್ಟು ಮಾಹಿತಿಗಳ ಪ್ರಕಾರ ಮತ್ತೆ ರಿಟರ್ನ್ ಟಿಕೆಟ್ ಬುಕ್ ಆಗಿರೋದನ್ನು ನೋಡ್ತಾ ಇದ್ದಾರೆ. ಜರ್ಮನಿಯಿಂದ 15ನೇ ತಾರೀಕು ಅವರು ಬೆಂಗಳೂರಿಗೆ ಬರುವಂಥದ್ದು ಈಗ ಎಲ್ಲ ರೀತಿಯ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ 15ನೇ ತಾರೀಕು ಅವರು ಬೆಂಗಳೂರಿಗೆ ತಡರಾತ್ರಿ ಬೆಂಗಳೂರಿಗೆ ಬರ್ತಾರೆ. ಅದಾದ ನಂತರದಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ ಆ ಒಂದು ಟಿಕೆಟ್, ಜರ್ಮನಿಯಿಂದ ಬರುವಂಥ ಟಿಕೆಟ್ ಕೂಡ ಈಗಾಗಲೇ ಟಿವಿನಿಗೆ ಲಭ್ಯವಾಗಿರುವಂಥದ್ದು. ಇವೆಲ್ಲವನ್ನು ನೋಡ್ತಾ ಇದ್ರೆ ಸಮಯಾವಕಾಶವನ್ನು ಅವರು 7 ದಿನಗಳ ಕಾಲ ಕೇಳಿದ್ರೆ 15 ದಿನಗಳ ಕಾಲ ವಿಚಾರಣೆಗೆ ಅವಕಾಶ ಇದೆಯಾ, ಅವರಿಗೆ ಕಾಲಾವಕಾಶ SIT ಕೊಡುತ್ತಾ ಅನ್ನೋ ಒಂದು ಚರ್ಚೆ ಕೂಡ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇದನ್ನು SIT ಯಾವ ರೀತಿಯಾಗಿದೆ ನೋಡುತ್ತೆ ಅನ್ನೋ ಒಂದು ಕಡೆ ಕುತೂಹಲ ಕೂಡ ಇರುವಂಥದ್ದು. ಈಗಾಗಲೇ ಏನು SIT ನಾಳೆ ಬರಬೇಕಾಗಿರುವಂಥ ವಿಚಾರಣೆಗೆ ಏನೋ ಸಮಯಾವಕಾಶವನ್ನು ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆ 15ನೇ ತಾರೀಕು ಅವ್ರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಅಲ್ಲಿವರೆಗೆ ಅವಕಾಶ ಇದೆಯಾ, ಇಲ್ಲ ಅಂತಂದ್ರೆ ಅದರೊಳಗಾಗಿ ಬರಿಯಿಂದ ಮತ್ತೊಂದು ಬರಬೇಕಂತೇಳಿ ಮತ್ತೊಂದು ನೋಟಿಸ್ ಕೊಡುತ್ತಾ ಅಂತೇಳಿ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಈಗ ಪ್ರಜ್ವಲ್ ರೇವಣ್ಣ ಅವರು ಇನ್ನೂ 15 ದಿನಗಳ ಕಾಲ ಭಾರತಕ್ಕೆ ಬರಲ್ಲ, ಬೆಂಗಳೂರಿಗೆ ಬರಲ್ಲ, SIT ವಿಚಾರಣೆಗೆ ಹಾಜರಾಗಲ್ಲ ಅನ್ನೋದು ಈ ಒಂದು ಟಿಕೆಟ್ ಬುಕ್ ಮಾಡಿರೋ ಒಂದು ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಸುಕನ್ಯಾ, ಧನ್ಯವಾದ ಸುನಿಲ್. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.